ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹಲವಾರು ತಂತ್ರ ಪರಿಹಾರಗಳು ಯಂತ್ರಕ್ಕೆ ಸಂಬಂಧಪಟ್ಟಿದ್ದು, ಮಾಂತ್ರಿಕಕ್ಕೆ ಸಂಬಂಧಪಟ್ಟಂತೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಪ್ರತಿ ತಿಂಗಳು ತರಗತಿಗಳು ನಮ್ಮದು ನಡೀತಾ ಇರ್ತದೆ. ಸೊ ಮನೆಯಲ್ಲೇ ಕೂತ್ಕೊಂಡು ನಾವು ಕಲಿಬೋದಾ ಸರ್ ಅಂದರೆ ಖಂಡಿತವಾಗ್ಲೂ ಕಲಿಬೋದು. ಯಾಕಂದರೆ ನಾವು ಆನ್ಲೈನಲ್ಲಿ ಝೂಮ್ ಮುಖಾಂತರವಾಗಿ ತರಗತಿಗಳನ್ನ ಮಾಡ್ತಾ ಇರ್ತೀವಿ. ಪ್ರತಿ ತಿಂಗಳು ಸಬ್ಜೆಕ್ಟ್ ಬೇರೆ ಬೇರೆ ಇರುತ್ತೆ. ಒಂದೇ ಸಬ್ಜೆಕ್ಟ್ನ ಮಾಡ್ಕೊಂಡು ಕೂತಿರ್ತೀವಿ ಅಂದರೆ ಇಲ್ಲ, ಸಬ್ಜೆಕ್ಟು ಬೇರೆ ಬೇರೆ ಇರ್ತದೆ. ಹಳೆ ರಿಪೀಟೆಡ್ ಕ್ಲಾಸ್ಗಳನ್ನ ತುಂಬ ಜನ ಕೇಳ್ತಾ ಇರೋದ್ರಿಂದ ರಿಪೀಟೆಡ್ ತರಗತಿಗಳು ಕೂಡ ನಡೀತಾ ಇರ್ತವೆ. ಆಸಕ್ತರು ಭಾಗವಹಿಸ್ಬೋದು. ಬನ್ನಿ ಇವತ್ತಿನ ವಿಷಯಕ್ಕೆ ನೋಡೋಣ. ಭೂಮಿ ಮಾರಾಟ ಆಗೋದಕ್ಕೆ ಅಥವಾ ಭೂಮಿ ಕೊಂಡ್ಕೊಳ್ಳೋದಕ್ಕೆ ಎರಡಕ್ಕೂ ಒಂದೇ ವಿಡಿಯೋದಲ್ಲಿ ಪರಿಹಾರವನ್ನು ನಾನು ಹೇಳ್ತಾ ಇದ್ದೀನಿ. ತುಂಬ ಸುಲಭ ರೀತಿಯಾದಂಥ ಪರಿಹಾರ ಇದೆ, ಮಾಡಿ ನೋಡಿ. ಮೊದಲಿಗೆ ಭೂಮಿ ಕೊಂಡ್ಕೊಳ್ಳೋದ್ರ ಬಗ್ಗೆ ನೋಡೋಣ. ಯಾವುದೋ ಒಂದು ಜಾಗ, ಯಾವುದೋ ಒಂದು ಸೈಟ್ ಇತ್ಯಾದಿಗಳು ನಿಮ್ಗೆ ಇಷ್ಟ ಆಗಿಬಿಟ್ಟಿದೆ. ಸೊ ನಿಮ್ಮ ರೇಟಿಗೆ ಅಲ್ಲಿರುವಂಥ ಯಜಮಾನರು ಅಥವಾ ಆ ಸೈಟಿನ ಓನರ್ ಬರ್ತಾ ಇಲ್ಲ, ಅಥವಾ ನಿಮ್ಮ ರೇಟ್ ಸೆಟ್ ಆಗ್ತಾ ಇಲ್ಲ, ಈ ಥರದ್ದಿದೆ. ಬಟ್ ನಿಮಗೆ ಜಾಗ ಇಷ್ಟ ಆಗಿದೆ. ನೆನ್ಪಿಟ್ಕೊಳ್ಳಿ, ಜಾಗ ಇಷ್ಟ ಆಗಿದೆ. ಸುಮ್ಮನೆ ಯಾರ್ದೋ ಜಾಗ ಬೇಕು ಅಂತೇಳ್ಬಿಟ್ಟು ಈ ಪರಿಹಾರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಜಾಗ ಇಷ್ಟ ಆಗಿದೆ, ತಗೊಳ್ಳುವಂಥ ಇದರಲ್ಲಿದ್ದೀರಾ, ಇಂಟ್ರೆಸ್ಟ್ ಇದೆ, ನಿಮಗೆ ಹುನ್ನಾರ ನಡೆಸ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಇವಾಗ ಈ ಜಾಗ ನಾನು ತಗೋಬೇಕು, ಈ ಜಾಗ ನನಗೆ ಬೇಕು ಅಂತ ನಿಮ್ಗೆ ಏನಾದರೂ ಅನಿಸ್ತಂದರೆ ಆ ಜಾಗದಲ್ಲಿ ಎಲ್ಲಿಯಾದರೂ ದೇವಮೂಲೆ ಮಣ್ಣು ತೆಗೆದ್ರೆ ಬಹಳ ಒಳ್ಳೆಯದು. ದೇವಮೂಲೆನಲ್ಲಿರುವಂಥ ಸ್ವಲ್ಪ ಮಣ್ಣು ತೆಗಿರಿ. ಸರ್ ಕರೆಕ್ಟಾಗಿ ದೇವಮೂಲೆ ಹುಡ್ಕೊಂಡು ಹೋಗಿ ಮಣ್ಣೆಲ್ಲ ತೆಗಿಯೋಕ್ಕಾಗಲ್ಲ ಸರ್. ಇರುವಂಥ ಸ್ಥಳದಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಮಣ್ಣು ತೊಗೊಳ್ಳಿ. ಅಥವಾ ಯಾವುದೋ ಒಂದು ಜಾಗ ನೀವು ನೋಡಿರ್ತೀರಾ, ಈ ಜಾಗ ತಗೋಬೇಕು ಅಂತ ನಿಮ್ಗೆ ಆಸೆ ಆಯಿತು ಅಂತ ತಿಳ್ಕೊಳ್ಳಿ. ಸ್ವಲ್ಪ ಮಣ್ಣು ಅಲ್ಲಿಂದ ತೊಗೊಳ್ಳಿ. ಅದಾದಮೇಲೆ ಪೇಪರ್ ವರ್ಕ್ ಇರ್ಬೋದು, ಲೋನ್ ವರ್ಕ್ ಇರ್ಬೋದು, ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ. ಸರಿನಾ? ಆ ಜಾಗ ಸ್ವಲ್ಪ ಮಣ್ಣು ತೊಗೊಳ್ಳಿ. ತಗೊಂಡು ಮನೆಗೆ ತಗೊಂಡು ಬಂದು ನಿಮ್ಮ ದೇವರ ಕೋಣೆಯಲ್ಲಿ ಯಾವುದಾದ್ರು ಒಂದು ತಟ್ಟೆ ಇತ್ಯಾದಿಗಳಲ್ಲಿ ಇಟ್ಟು ಕ್ಲೀನಾಗಿ ಪೂಜೆ ಮಾಡಿ. ಸರ್ ಇದಕ್ಕೆ ಸಪ್ರೇಟಾಗಿ ಏನಾದ್ರು ಪೂಜೆ ಮಾಡೋ, ಸಪ್ರೇಟಾಗೆಲ್ಲ ಏನು ಪೂಜೆ ಮಾಡೋಂಥ ಅವಶ್ಯಕತೆ ಇಲ್ಲ. ದೇವರಿಗೆ ಪ್ರತಿದಿನ ನೀವೇನು ಪೂಜೆ ಮಾಡ್ತೀರೋ ಅದೇ ಥರ ನೈವೇದ್ಯ ಇಟ್ಟಾಗ ನೈವೇದ್ಯವನ್ನು ತೋರಿಸುವಂಥದ್ದು, ಉದ್ಗಡ್ಡಿ ಇತ್ಯಾದಿಗಳನ್ನ ಬೆಳಗಿದಾಗ, ಸಾಂಬ್ರಾಣಿ ಇತ್ಯಾದಿಗಳನ್ನ ಬೆಳಗಿದಾಗ ಸಾಂಬ್ರಾಣಿ ಧೂಪವನ್ನು ಇತ್ಯಾದಿಗಳನ್ನ ತೋರಿಸೋದು, ಆರತಿ ಇತ್ಯಾದಿಗಳನ್ನ ದೇವ್ರಿಗೆ ಮಾಡಿದಾಗ ಇದಕ್ಕೂ ಒಂದು ಆರತಿ ಇತ್ಯಾದಿಗಳನ್ನ ಮಾಡುವಂಥದ್ದು. 48 ದಿನಗಳ ಕಾಲ ಇದು ದೇವ್ರ ಮನೆಯಲ್ಲಿ ಇರಲಿ. ನೀವು ನಂಬಲ್ಲ, ಖಂಡಿತವಾಗಲೂ ಆ ಸ್ಥಳ ನಿಮ್ಮದಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಪೇಪರ್ ವರ್ಕ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಲೋನ್ ಆಗಿರ್ಬೋದು, ಎಲ್ಲವೂ ನಿಮಗೆ ಸುಲಭ ರೀತಿಯಲ್ಲಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಕೆಲವರು ಹೇಳ್ತಾರಲ್ಲ, ಇದು ಹೂ ಎತ್ತದಂಗೆ ಕೆಲಸ ಆಯಿತು ಅಂತ. ನಮಗೆ ಬೇಕು, ನಮ್ಮ ಪೊಟೆನ್ಷಿಯಲ್ ಇದೆ, ನಾವು ಮಾಡ್ತೀವಿ, ನಾವು ತಗೊಳ್ತೀವಿ, ನಾವು ರೆಡಿ ಇದ್ದೀವಿ. ಅದ್ರ ಜೊತೆಗೆ ಕೆಲಸ ಸ್ವಲ್ಪ ಈಸಿಯಾಗಿ ಆಗಲಿ ಅಂತ ಆಸೆ ಪಡೋರಿಗಾಗಿ ಈ ಪರಿಹಾರವನ್ನು ನಾನು ಹೇಳ್ತಾ ಇದ್ದೀನಿ. ಯಾರ್ದೋ ಜಾಗ ಇದೆ, ಆ ಜಾಗವನ್ನು ನಾನು ತಗೊಳ್ಳೋದಕ್ಕೆ ಹೊರಟಿದ್ದೀನಿ, ಅವರಿಗಾಗಿ ಅಲ್ಲ. ಇವಾಗ ಮಾರಾಟ ಮಾಡಬೇಕು ಅಂದರೆ, ಸರ್ ನಮ್ದು ಆಲ್ರೆಡಿ ಒಂದು ಭೂಮಿ ಇದೆ, ಇದನ್ನು ಮಾರಾಟ ಮಾಡೋದಕ್ಕೆ ಏನು ಮಾಡೋದು, ತಗೊಳ್ಳೋದಕ್ಕೆ ಹೇಳ್ಬಿಟ್ರಿ ಮಾರಾಟ ಮಾಡೋದಕ್ಕೆ. ಆ ಭೂಮಿಯ ಸ್ವಲ್ಪ ಮಣ್ಣನ್ನು ತಗೊಳ್ಳಿ. ಅದು ದೇವಮೂಲೆ ಮಣ್ಣಾಗಿದ್ದರೆ ಒಳ್ಳೆಯದು. ಸ್ವಲ್ಪ ಮಣ್ಣನ್ನು ತಗೊಂಡು ಆ ಭೂಮಿಯ ಮಣ್ಣನ್ನು ತಗೊಂಡು ಹೋಗ್ಬಿಟ್ಟು ಹತ್ತಿರದಲ್ಲಿ ಎಲ್ಲಾದರೂ ಹರಿಯುವ ನೀರಿದ್ದರೆ ಅಥವಾ ಸಮುದ್ರದಲ್ಲೇ ಈ ಒಂದು ಮಣ್ಣನ್ನು ನೀವು ಬಿಡಬೇಕು. ಅದು ಅಮಾವಾಸ್ಯೆ ಇತ್ಯಾದಿಗಳು ಅಥವಾ ಹುಣ್ಣಿಮೆ ಇತ್ಯಾದಿಗಳ ದಿನಗಳಾಗಿದ್ದರೆ ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಮುಂಚೆ ನಾನು ಹೇಳಿದ್ದಕ್ಕೆ ಯಾವುದಾದ್ರು ದಿನಗಳನ್ನ ನೋಡಬೇಕಂದ್ರೆ ಬೇಡ. ಇದು ಮಾರಾಟ ಮಾಡೋದಕ್ಕೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ರೀತಿ ಸ್ವಲ್ಪ ಮಣ್ಣನ್ನು ತೊಗೊಂಡು ಹೋಗ್ಬಿಟ್ಟು ಅದು ನಿಮ್ಮ ಕೈಯಿಂದ ಹೋಗ್ತಾ ಇದೆ, ಬಿಡ್ತಾ ಇದ್ದೀರಾ, ನೀವು ಮಾರಾಟ ಆಗ್ತಾ ಇದೆ. ಕರೆಕ್ಟಾ? ಸೊ ಈ ರೀತಿ ಈ ಪರಿಹಾರವನ್ನು ನೀವು ಮಾಡಿ ನೋಡ್ಬೋದು. ಖಂಡಿತವಾಗ್ಲೂ ಫಲ ಸಿಗುತ್ತಾ ಅಂದರೆ ಕನಿಷ್ಠ ಪಕ್ಷ 3 ತಿಂಗಳಾದರೂ ನೀವು ಕಾಯಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಆಗುತ್ತೆ ಅಂದರೆ, ಹೌದು, ಜಾತಕ ರೀತಿಯಾಗಿ, ದಶಾಭುಕ್ತಿ ರೀತಿಯಾಗಿ, ಗೋಚಾರ ರೀತಿಯಾಗಿ ನಿಮ್ಮ ಟೈಮು ತುಂಬ ಚೆನ್ನಾಗಿ ನಡೀತಾ ಇದ್ದರೆ ಇಮ್ಮಿಡಿಯೇಟಾಗೂ ಕೆಲಸ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಕೆಲಸ ಆಗೇ ಆಗುತ್ತೆ. ಕೆಲವರಿಗೆ ನಿಧಾನ ಆಗುತ್ತೆ. ಕರ್ಮ ಇರ್ಬೋದು, ಟೆನ್ಷನ್ ಇರ್ಬೋದು, ಶನಿ ಸಾಡೆ ನಡೀತಾ ಇರ್ಬೋದು, ರಾಹುಕೇತುಗಳು ಏನಾದ್ರು ಕೂತಿರ್ಬೋದು, ಗೊತ್ತಿಲ್ಲ. ಜಾತಕ ರೀತಿಯಾಗಿ ಅದು ಮಾರಾಟ ಆಗೋದಕ್ಕೆ ಸಮಯ ಇತ್ಯಾದಿಗಳು ಬೇಕಾಗ್ತಾ ಇರ್ಬೋದು, ಗೊತ್ತಿಲ್ಲ. ಆ ಜಾಗದಲ್ಲಿ ದೋಷ ಇತ್ಯಾದಿಗಳು ಇರ್ಬೋದು, ಗೊತ್ತಿಲ್ಲ. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ಪರಿಹಾರವನ್ನು ಕಂಟಿನ್ಯೂ ಮಾಡಿ. ಫಸ್ಟ್ ಬಂದ್ಬಿಟ್ಟು 48 ದಿನಗಳ ಕಾಲ ಅದು ಆ ಭೂಮಿಯ ಮಣ್ಣನ್ನು ನೀವು ಪೂಜೆ ಇತ್ಯಾದಿಗಳನ್ನ ಮಾಡಿದ್ದೀರಾ. ಅದಾದ ಮೇಲೆ ಏನು ಮಾಡೋದು ಸರ್, ಜಾಗ ತಗೊಂಡ್ಬಿಟ್ವಿ, ಈ ಮಣ್ಣನ್ನು ಏನು ಮಾಡೋದು, ಆ ಜಾಗದಲ್ಲಿ ವಾಪಸ್ ತಗೊಂಡೋಗಿ ಹಾಕಿ. ಅದೇ ರೀತಿ ಭೂಮಿ ಮಾರಾಟ ಮಾಡೋದಕ್ಕೆ ಇದನ್ನು ಒಂದು ಸಲ ಮಾಡಿ ನೋಡಿ. ಎರಡಕ್ಕೂ ನಾನು ಒಂದೇ ವಿಡಿಯೋದಲ್ಲಿ ಪರಿಹಾರವನ್ನು ಕೊಟ್ಟಿದ್ದೀನಿ. ನೋಡಿ ಅದನ್ನು ನಿಮ್ಮ ಸ್ವಂತ ಅನುಭವಕ್ಕೆ ತಗೊಳ್ಳಿ. ವಿಡಿಯೋಗಳು ಚೆನ್ನಾಗಿದೆ, ಪರಿಹಾರ ಕ್ರಿಯೆಗಳು ತುಂಬ ಸುಲಭವಾಗಿದೆ ಸರ್ ಅಂದರೆ ನಿಮ್ಗೆ ಯಾರ ಜೊತೆನಾದ್ರು ಹಂಚ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.